ಪ್ರಸ್ತುತ 10ನೇ ತರಗತಿಯ 20 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15.5 ವರ್ಷಗಳು. ಪ್ರಸ್ತುತ ತರಗತಿ ಶಿಕ್ಷಕರ ವಯಸ್ಸು 47 ವರ್ಷಗಳು. 5 ವರ್ಷಗಳ ನಂತರ ವಿದ್ಯಾರ್ಥಿಗಳು ಮತ್ತು ತರಗತಿ ಶಿಕ್ಷಕರ ಸರಾಸರಿ ವಯಸ್ಸು ಎಷ್ಟು? ಇದನ್ನು ನಾವು ಮುಂಚೆ ನೋಡಿದ್ದೀವಿ. ಸರಿಯಾದ ಉತ್ತರ 22 ವರ್ಷ. ಓಕೆ, ಈಗ ಪ್ರಸ್ತುತ 10ನೇ ತರಗತಿಯಲ್ಲಿ 20 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15.5 ವರ್ಷಗಳು. ಸರಾಸರಿ ಅಂದರೆ ಪ್ರತಿಯೊಬ್ಬರದು ಅಂತ. ಸೊ 20 ಹುಡುಗರಿದ್ದಾರೆ, ನಾವು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ತಗೊಂಡ್ರೆ ಪ್ರತಿಯೊಬ್ಬರದು ಎಷ್ಟಾಗುತ್ತೆ? 15.5 ವರ್ಷ ಆಗುತ್ತೆ. ಹಾಗಾದ್ರೆ ಆ ಮಕ್ಕಳದ್ದು 15.5 ವರ್ಷ ಪ್ರತಿಯೊಬ್ಬರದಾದ್ರೆ ಇಲ್ಲಿ ಎಷ್ಟು ವರ್ಷದ ನಂತರ ಕೇಳಿದಾನೆ? 5 ವರ್ಷದ ನಂತರ ಕೇಳಿದಾನೆ. ಪ್ರತಿಯೊಬ್ಬರದು 15.5 ಆದ್ರೆ 5 ವರ್ಷದ ನಂತರ ಪ್ರತಿಯೊಬ್ಬರದು 20.5 ಆಗುತ್ತೆ. 5 ವರ್ಷದ ನಂತರ ಪ್ರತಿಯೊಬ್ಬರದು 20.5 ಆಗತ್ತೆ. ಇದು ಸರಾಸರಿ. ಓಕೆ, ಪ್ರತಿಯೊಬ್ಬರದು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳಿದಾನೆ? ಮತ್ತು ಶಿಕ್ಷಕರ ತರಗತಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸರಾಸರಿ ವಯಸ್ಸು ಎಷ್ಟು? ಓಕೆ, ಇದು ಯಾರ್ದು? 20 ಆಯ್ತು. ಸೊ ನಾವು 20.5 ಇದೆ. ಸೊ ಟೋಟಲ್ 20 ಜನ ಇದ್ದಾರೆ. ಟೋಟಲ್ ಎಷ್ಟು ಜನ ಇದ್ದಾರೆ? 20 ಜನ ಇದ್ದಾರೆ. ಸೊ ಪ್ರತಿಯೊಬ್ಬರದು 20.5, 5 ವರ್ಷ ನಂತರ 20 ಜನ ಇದ್ದಾರೆ. ಸೊ 20 20 400, 25 100. ಸೊ 410 ಟೋಟಲ್ ವಯಸ್ಸಾಗುತ್ತೆ. ಈಗ ಪ್ರಸ್ತುತ ಶಿಕ್ಷಕರ ವಯಸ್ಸು 47 ವರ್ಷ. ಒಬ್ಬ ಪ್ರಸ್ತುತ ಶಿಕ್ಷಕ 47 ಇದೆ. 5 ವರ್ಷದ ನಂತರ ಎಷ್ಟಾಗುತ್ತೆ? 5 ವರ್ಷದ ನಂತರ ಎಷ್ಟಾಗುತ್ತೆ? 53 ವರ್ಷ ಆಗುತ್ತೆ. ಸೊ 5 ವರ್ಷದ ನಂತರ 52 ವರ್ಷ ಆಗುತ್ತೆ. ಆಯ್ತಾ? ಸೊ ಟೋಟಲ್ ನೋಡಿದಾಗ 462. ಸೊ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳದ್ದು 5 ವರ್ಷದ ನಂತರದ ವಯಸ್ಸು ಟೋಟಲ್ ತಗೊಂಡ್ರೆ 462. ಈಗ ಹೇಳಿ, ಶಿಕ್ಷಕ ಮತ್ತೆ ವಿದ್ಯಾರ್ಥಿಗಳು 20 ವಿದ್ಯಾರ್ಥಿಗಳು, ಒಬ್ಬ ಶಿಕ್ಷಕ, ಟೋಟಲ್ 21 ಜನ ಇದ್ದಾರೆ. ಸೊ 21 ಜನದ್ದು ವಯಸ್ಸು ಟೋಟಲ್ 462 ಆದ್ರೆ ಸರಾಸರಿ ಎಷ್ಟು? ಸೊ ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು ಎಷ್ಟು? ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು ಎಷ್ಟು? ಪ್ರತಿಯೊಬ್ಬರದು ಎಷ್ಟಾಗುತ್ತೆ? ಸೊ 21 2 42 ಎಷ್ಟು ಉಳಿತು? 21 2 42 ಮತ್ತೆ 4 ಉಳಿತು. ಓಕೆ, ಸೊ 21 2 42 4 ಉಳಿತು, ಮತ್ತೆ 42 ಇದೆ. ಸೊ 21 2. ಸೊ ಇದೆಷ್ಟಾಗುತ್ತೆ? 22. ಸೊ 22 ವರ್ಷ ಆಗುತ್ತೆ.